ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಮ್ಮಿ ಚಾನಲ್. ಹೇಗಿದ್ದೀರಿ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನೋಡ್ರಿ. ಇವತ್ತು ವಾರ ಶನಿವಾರ, ನಮ್ಮ ಸಾಲಿ ಮೊಹರಂ ಹಬ್ಬ ಐತಲ್ಲ, ಅದಕ್ಕೆ ಸುಟ್ಟಿ ಕೊಟ್ಟಾರ ನೋಡ್ರಿ. ನಾಷ್ಟ ಆಯ್ತಂತ ಅನ್ಕೋತೀನಿ. ನಮ್ದಂಕ್ರು ಮುಂಜಾನೆ ಆಯಿತು. ಇಲ್ಲೇ ಹಾಲು ಕುಡಿಯತ್ತ ನೋಡ್ರಿ. ನೋಡ್ರಿ ಇವ ಹಾಲು ಕುಡಿಯಾಕತ್ತಾನ. ಆಯ್ಕರ ಇದನ್ನೆಲ್ಲ ಹಾಕ್ತಿಟ್ಕೋತೀವಿ ನಾವು. ಪಿಲ್ಲ ಹಾಯ್ ಮಾಡಿ ಪಿಲ್ಲು. ಬರ್ರಿ ಇವತ್ತಿನ ವಿಡಿಯೋನಲ್ಲಿ ಏನೇನು ನಡೆಯುತ್ತಂತ ಶೇರ್ ಮಾಡ್ಕೋತೀವಿ. ಏನು ಕುಡಿಯಾಕತ್ತಿ ಪಿಲ್ಲ? ಎಲ್ಲರಿಗೂ ಕನ್ನಡನಾಗ ಹೇಳು. ಏನು ಕುಡಿಯಾಕತ್ತಿ? ಅವ ನಮ್ಮ ತಮ್ಮ ಹಾಲು ಕುಡಿಯಾಕತ್ತಾನ ನೋಡ್ರಿ. ಬೋಲಿತ ಹಾಯ್ ಮನ್ ಸಗಣ್ಣ. ಹಾಯ್ ಎಲ್ಲರಿಗೂ ಬಾಯ್. ಈಗ ನೋಡ್ರಿ ಫ್ರೆಂಡ್ಸ, ನಾನು ಇವತ್ತು ಪಾವ್ ಬಜ್ಜಿ ಮಾಡತ್ತೀನಿ. ಸೊ ಇವತ್ತು ನಮ್ಮ ಸಿಲ್ವರ್ ಬಟನ್ ಸೆಲೆಬ್ರೇಷನ್ಗೆ ಅಂತೇಳಿ ಟೊಮೆಟೊ ಅಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಅದ, ನಿಮ್ಗೆ ಗೊತ್ತು. ಸ್ವಸ್ತಿದ್ರೆ ಭಾಳ ಆಗ್ತಿದ್ದೀನಿ ರೀ. ಇವಾಗ ತುಟ್ಟಿ ಅದಾವ, ಹಂಗಂತೇಳಿ ಭಾಳ ಅಂದ್ರೂ ಒಂದು 3-4 ಹಾಕಿ ನೋಡ್ರಿ ಕಟ್ ಮಾಡಿ. ಜವಾರಿ ವ್ಯೂ ಎಷ್ಟು ಹಾಕ್ತೀವಿ ಅಷ್ಟು ರುಚಿ ಆಗ್ತದೆ ಪಾವ್ ಬಜ್ಜಿ ಟೊಮೆಟೊಕ್ಕೆ. ಮತ್ತು ಇವಾಗ ಏನು ಮಾಡೋದು, ಸ್ವಲ್ಪ ಹಾಕಾಕತ್ತೀನಿ. ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನಿ, ಬಟಾಟಿ ಮತ್ತು ಆಮೇಲೆ ಡಬ್ಬು ಮಿರ್ಚಿ ಮತ್ತು ಫ್ಲವರ್ ನೋಡ್ರಿ. ಹಾಗೆ ನಾನು ನನಗೆ ಇವತ್ತು ಮಾಡೋ ಪ್ಲ್ಯಾನಿಂಗ್ ಅಷ್ಟೊಂದೇನು ಇರಲಿಲ್ಲ, ಬೇರೆ ಏನಾದರೂ ಮಾಡ್ಬೇಕು ಅಂದ್ಕೊಂಡಿದ್ದೆ. ಬಟ್ ಫೈನಲಿ ಲಾಸ್ಟಿಗೆ ಕ್ಯಾನ್ಸಲ್ ಆಯಿತು, ಬೇರೆ ಪ್ಲ್ಯಾನಿಂಗ್ ಆಯಿತು ಹಂಗಂತೇಳಿ. ಇದಕ್ಕೆ ಒಟಾಣಿ ಬೇಕಾಗ್ತಾವ್ರಿ. ಒಟಾಣಿ ನಾನು ನೆನೆಸಿದ್ದಿಲ್ಲ, ಮತ್ತು ಹಂಗೆ ಇರೋ ಒಟಾಣಿನ ಈಗ ಕುಕ್ಕರ್ದೊಳಗೆ ಕುದಿಯಕ್ಕೆ ಹಾಕಿನಿ. ಪಾವ್ ಬಜ್ಜಿ ಮಾಡೋಕೆ ಇಷ್ಟೆಲ್ಲ ಬೇಕು ನೋಡ್ರಿ. ಹಾಕೋರು ಕ್ಯಾಬೇಜನ್ನು ಹಾಕ್ತಾರೆ, ನನ್ನ ಬಲ್ಯಕ್ಕೆ ಅವೈಲೇಬಲ್ ಇಲ್ಲ, ಅದಕ್ಕಂತೇಳಿ ಈಗ ನಾನು ಕ್ಯಾಬೇಜ್ ಹಾಕಕತ್ತಿಲ್ಲ. ಸೊ ಇದನ್ನ ಏನೈತಿ, ನಮ್ಮ ಕಟ್ಗೆ ಒಲಿದೊಳಗೆ ನಾನು ಕುದಿಯೋಕ್ಕಿಡ್ತೀನಿ ನೋಡಿರಿ ಫ್ರೆಂಡ್ಸ. ಓಕೆ, ಈಗ ಇದು ಗಡಿಗೆದೊಳಗೆ ಇದನ್ನೆಲ್ಲ ಹಾಕಿ ಕುದಿಯೋಕ್ಕಿಟ್ಬಿಡ್ತೀನಿ. ಈಗ ನೋಡಿರಿ ಫ್ರೆಂಡ್ಸ, ಈ ಮಣ್ಣಿನ ಗಡಿಗೆದೊಳಗೆ ಸೊ ನೆಲ್ಲನೂ ಹಾಕಿ ನಾನು ಉಳ್ದಂಥ ಕಾಯಿಪಲ್ಲೆ ಮತ್ತು ಒಂದು ಚರಿಗೆ ನೀರು ಹಾಕಿ ನೋಡಿರಿ. ಸೊ ಒಂದು ಚರಿಗೆ ನೀರು ಹಾಕಿ ಈಗ ಒಲೆನೂ ಕೂಡ ಹಚ್ಚಿನಲ್ಲ. ಸೊ ಭಾಳ ಸರ್ಕಸ್ ಮಾಡಿದ್ದೀರಿಯಪ್ಪ ಒಲೆ ಹಚ್ಚಕ್ಕೆ, ಯಾಕಂದ್ರೆ ಇಷ್ಟು ಮಳೆ ಬಂದುಬಿಟ್ಟೈತಿ. ಒಲೆನೂ ಕೂಡ ಒಂದು ಸ್ವಲ್ಪ ತ್ಯಾವಿಡನ್ನ ಹಿಡ್ದೈತಿ. ಇವತ್ತು ಹೊರಪಾಗೈತಿ ಮಳೆ. ಇವು ಮತ್ತು ಹಿಂಗೆ ಬಿಟ್ರೆ ಕಟ್ಟಿಗೆ ವೇಸ್ಟ್ ಆಗಿಬಿಡ್ತಾವೆ ನೋಡ್ರಿ. ಅದಕ್ಕಂತೇಳಿ ಈಗ ಹೆಂಗೋ ಮ್ಯಾಗ ಹಚ್ಚಿ ನಾವು ಒಂದು ಸ್ವಲ್ಪ ಅರಿಬಿ ಅರಿಬಿ ಅಂತೀವಿ ನೋಡ್ರಿ. ಕಟ್ಟಿಗೆ ತುದಿಗೆ ಏನೈತಿ ಒಣಗಿದ್ವ ಇದ್ದು. ಸೊ ಜಳಕ್ಕೆ ಸ್ಟಾರ್ಟಿಂಗ್ ಹಚ್ಚಿದ್ರೆ ಆಯ್ತು, ಆಮೇಲೆ ಒಂದಕ್ಕೊಂದು ಜಳ ತೊಗೊಂಡು ತಾವ ಹತ್ತಾವಂತೇಳಿ. ಬಟ್ ತಳಗನೆಲ್ಲ ಹಸಿ ಇತ್ತಲ್ಲ, ಒಲಿನೂ ಸ್ವಲ್ಪ ಜಳ ಹಿಡಿತನ ತ್ರಾಸ ಆಯ್ತು. ಇಷ್ಟೊತ್ತನ ಟೈಮ್ ಭಾಳ ಹಿಡಿತು. ತ್ರಾಸ ಅನ್ನೋಕ್ಕೇನ್ರಿ, ಭಾಳ ಕಡ್ಡೆ ಬಿ ಅದ್ರಾಗ ಗಾಳಿ ಒಂದು ಐತಿ. ಕಡ್ಡಿ ಕೊರ್ತೀನಿ, ಅದು ಹತ್ತಲಾಗ್ಬಿಟ್ಟಿತ್ತು. ಕಡೆಗಂತ ಇಂಥ ಹಾಳೆಯನ್ನೆಲ್ಲ ಹಾಕಿ ಈಗ ಫೈನಲಿ ನಾವು ಕುದಿಯೋಕೆ ಇಟ್ಟು ನೋಡ್ರಿ. ನೋಡ್ರಿ ಫ್ರೆಂಡ್ಸ, ಮಸ್ತಾಗಿ ಘಮ ಘಮ ಅನ್ನೋವಂಥ ಪಾವ್ ಬಜ್ಜಿ ರೆಡಿ ಆಗೈತಿ. ಬರ್ರಿ ಪಾವ್ ಬಜ್ಜಿ ತಿನ್ನಮಂತ. ಸೊ ಇದಕ್ಕೆ ಬಿಸಿ ಬಿಸಿ ಪಾವ್ ಬಜ್ಜಿ ಮತ್ತು ಉಳ್ಳಾಗಡ್ಡಿ, ಕೊತ್ತಂಬರಿ, ಸ್ವಲ್ಪ ನಿಂಬೆಹಣ್ಣಿನ ರಸ, ಮಸ್ತ್ ಪಾವ್. ಅಲ್ಲಿ ನೋಡ್ರಿ ಈಗ ಮಳೆ ಬರಾಕತ್ತದ ಫ್ರೆಂಡ್ಸ, ನೀವು ನೋಡ್ತಿರ್ಬೋದು. ಹಂಗಾಗ್ಯದ ನನ್ನ ಮಗ ನೋಡ್ರಿ, ಅವ್ರ ಪಪ್ಪ ಬಂದಾರ. ಅವ್ರ ಪಪ್ಪ ಬಂದಾಗ ಅವ್ನಿಗೆ ಮೊಬೈಲ್ ತೊಗೊಳಕ್ಕೆ ಟೈಮ್ ಸಿಗುತ್ತೆ. ಸೊ ಈಗ ಏನೈತಿ, ಗೇಮ್ ಮಾಡ್ಕೊತ ಕೂತಾನ್ರಿ. ನಾವು ಬರ್ರಿ ಈಗ ಪಾವ್ ಬಜ್ಜಿ ಮಾಡಕ್ಕೆ ಭಾಳ ಅಂದ್ರೆ ಭಾಳ ಸರ್ಕಸ್ ಅಂತ ತಿಳ್ಬೋದು. ನಾವು ಒಲಿ ಮ್ಯಾಗ ಕುದ್ಸಕ್ಕಿಟ್ಟಿದ್ನಲ್ರಿ, ಅವು ಕಟ್ಟಿಗೆ ಭಾಳ ಜೀವ ತಿನ್ನಕತ್ತು. ಸ್ವಲ್ಪ ಸೇಸಿದ್ದು ಒಣ ಇದ್ದು ಜರ ಹತ್ತಿದ್ದು. ಆಮೇಲೆ ಭಾಳ ಜೀವ ತಿನ್ನಕತ್ತು ರೀ. ಒಗಿವಂದ್ರೆ ಒಗಿ ಕಣ್ಣಾಗೆಲ್ಲ ಒಂದು ಸ್ವಲ್ಪ ಭಾಳ ಇದಾಯ್ತದು. ಅದಕ್ಕೆ ಒಂದು ಅರ್ಧದಷ್ಟು ಬೆಂದಿತ್ತು, ಇನ್ನೊಂದು ಅರ್ಧ ಮತ್ತು ಒಳಗೆ ತಂದು ಕುಕ್ಕರ್ನಾಗ ಹಚ್ಚಿ ಕೂಗಿಸಿ ಮಾಡಿದೆ ನೋಡ್ರಿ ಇಲ್ಲೇ ಒಲಿ ಮ್ಯಾಗ. ಯಾಕಂದ್ರೆ ಮಾಡೋಣಾತು, ಸಣ್ಣಗೆ ಹನಿನೂ ಕಡಿಯಕತ್ತು. ಹಿಂಗಾದ್ರೆ ಮತ್ತು ಇವತ್ತು ಮಧ್ಯಾಹ್ನ ಪಾವ್ ಬಜ್ಜಿ ಆಗಲ್ಲ ಅಂತೇಳಕೇಸಿ ಒಳಗೆ ತಂದು ಮಾಡಿದ್ನೇ ಬೇಸ್ಟ್ ಆಯ್ತು ನೋಡ್ರಿ. ಈಗ ಬರ್ರಿ ನಾವು ಕೂಡ ಈಗ ತಿಂತೀವಿ. ಇದು ನಮ್ಮ ಸಿಲ್ವರ್ ಬಟನ್ ಸೆಲೆಬ್ರೇಷನ್ನ ಅಡುಗೆ ನೋಡ್ರಿ ಫ್ರೆಂಡ್ಸ. ಮತ್ತೊಮ್ಮೆ ಈಗ ನಮ್ಮದು ಊಟ ಆಯ್ತು ನೋಡ್ರಿ. ಪಾವ್ ಬಜ್ಜಿ ಅದನ್ನೆಲ್ಲನೂ ಕೂಡ ಮತ್ತೊಂದು ಸರಿ ನಾನು ಬಿಸಿ ಮಾಡಿದೆ. ಈಗ ಇನ್ನೊಂದೇನಪ್ಪ ಅಂತಂದ್ರೆ, ನಾವು ಈ ಸಿಲ್ವರ್ ಬಟನ್ ಸೆಲೆಬ್ರೇಷನ್ ಒಂದು ದೊಡ್ಡದಾಗಿ ಗ್ರ್ಯಾಂಡಾಗಿ ನಾನು ಮಾಡ್ಬೇಕಂತಾಗಿ ಅನ್ಕೊಂಡಿದ್ದೆ. ಯಾಕಪ್ಪ ಅಂತಂದ್ರೆ ಅದೊಂದು ಅಚೀವ್ಮೆಂಟ್ ರೀ. ಸಿಲ್ವರ್ ಬಟನ್ ನಮಗೊಂದು ಅವಾರ್ಡ್ ಸಿಗ್ತದೆ ಯೂಟ್ಯೂಬ್ ಕಡೆಯಿಂದ, ಅದು ಗೂಗಲ್ ಕಡೆಯಿಂದ ಸಿಗ್ತದೆ, ಹೊರದೇಶದಿಂದ ನಮಗೊಂದು
ಸಿಲ್ವರ್ ಬಟನ್ ಬರ್ತದಂತಪ್ಪ ಅಂದ್ರೆ ಅದೇನು ಚೇಷ್ಟ ಅಲ್ಲ, ಮತ್ತು ಅದು ಸಣ್ಣ ಪುಟ್ಟ ಒಂದು ಸಾಧನೆನೂ ಕೂಡ ಅಲ್ಲ. ನಮ್ಮ ಯೂಟ್ಯೂಬ್ದಾಗಂತೂ ಅದು ಎಲ್ಲರೂ ಒಂದು ಕನಸಾಗಿರ್ತೈತಿ. ಎಲ್ಲರಿಗೂ ಅದೊಂದು ತೊಗೋಬೇಕು, ಸಿಲ್ವರ್ ಬಟನ್ದಾಗ ಅದೊಂದು ಅಚೀವ್ಮೆಂಟ್ ಮಾಡಬೇಕು ಅನ್ನೋದು ಇರ್ತೈತಿ. ಸೊ ಆಲ್ರೆಡಿ ನನಗದು ಸಾಧ್ಯ ಆಯಿತು. ದೇವರ ಆಶೀರ್ವಾದ, ನನ್ನ ಶ್ರಮ, ನಿಮ್ಮ ಪ್ರೋತ್ಸಾಹ, ಎಲ್ಲರ ಒಂದು ಬ್ಲೆಸ್ಸಿಂಗ್ಸಿಂದ ಅದು ಕೂಡ ಸಾಧ್ಯ ಆಯಿತು. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಸಾಕಷ್ಟು ಸರಿ ನಿಮ್ಗೆ ಥ್ಯಾಂಕ್ಸ್ ಎಲ್ಲದು ಕೂಡ ನನಗೆ ಭಾಳ ಲೈಕ್ ಆಗ್ತದೆ. ಸೊ ಯಾರು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನನಗಂತೂ ನನಗೆ ಯಾರು ಹೆಲ್ಪ್ ಯಾವುದೇ ಥರದಿಂದ ನಾಗಲ್ಲಕ್ಕ, ಸಣ್ಣದಿರ್ಲಕ್ಕ ದೊಡ್ಡದಿರ್ಲಕ್ಕ, ಅದು ಹೆಲ್ಪ್ ಮಾಡಿದವ್ರಿಗೆ ಕೃತಜ್ಞರಾಗಿರ್ಬೇಕಂತ ಹೇಳ್ತಾರಲ್ಲ ಆ ಥರ. ಬಟ್ ನನಗೇನು ದಿನಕ್ಕೆ ಲಕ್ಷಗಟ್ಟಲೆ 50,000 ಗಟ್ಟಲೆ 10,000 ಗಟ್ಟಲೆ ವ್ಯೂಸ್ ಏನು ಬರೋಂಗಿಲ್ಲ. ಸೊ ಬರೋರು ಕೂಡ ಹೇಳ್ತಾರೋ ಇಲ್ಲ ಗೊತ್ತಿಲ್ಲ, ನನಗೆ ಹೇಳ್ಕೊಬೇಕನ್ನೋದು ಅದೊಂದು ಇದು ಐತಿ. ಸೊ ಹಾಗಾಗಿ ನಿಮ್ಗೆ ಮತ್ತೊಂದು ಸರಿ ಥ್ಯಾಂಕ್ಸ್ ಹೇಳಕತ್ತೀನಿ. ಗ್ರ್ಯಾಂಡಾಗಿ ಇನ್ನೂ ಮಾಡ್ಕೋಬೇಕಾ? ಸೊ ಇವತ್ತು ನಾವು ಸಿಂಪಲಾಗಿನೇ ಮಾಡಕತ್ತೀವಿ. ಇನ್ನು ದೊಡ್ಡದು ಮಾಡೋದು ಒಂದು ವಿಚಾರನೂ ಕೂಡ ಐತಿ ಯಜಮಾನ್ರಿಗೆ ಮತ್ತು ನನಗೆ. ಆ್ಯಕ್ಚುಲಿ ಈಗೆಲ್ಲ ಮಳೆಗಾಲ, ಸೊ ಯಾರಿಗಾದ್ರೂ ಕರೆಸ್ಬೇಕು ಊರಿಂದ. ನನಗಂತೂ ನಮ್ಮ ಅಮ್ಮ ಇರಬೇಕಾಗಿತ್ತು ಈ ಟೈಮ್ದಾಗ ನನಗೆ ಅನ್ಸಕತ್ತದ. ಆಕೆ ಇದ್ರಂಕರು ಭಾಳ ಅಂದ್ರೆ ಭಾಳ ಹೆಮ್ಮೆ ನಮ್ಮ ಅವ್ಗೆ. ಮಗಳೊಂದು ಅವಾರ್ಡ್ ತೊಗೊಂಡಾಳ ಅಂತಂದ್ರೆ ಯಾವ ತಂದೆ ತಾಯಿಗಾಗಲ್ಲಕ್ಕ ಖುಷಿ ಆಗಂಗಿಲ್ಲ ಹೇಳ್ರಿ. ಸೊ ಇಡೀ ಜನರ ಒಂದು ಖುಷಿನ ನಮ್ಮ ತಾಯಿ ಒಬ್ಬಕಿನೇ ಪಡ್ತಾಳೆ. ನನ್ನ ಫ್ಯಾಮಿಲಿ, ನಮ್ಮ ಅಕ್ಕ ತಂಗಿಯರು, ನಮ್ಮ ಗಂಡು ಮನೆಯವರು ಕೂಡ ಅಷ್ಟೇ. ಯಜಮಾನ್ರಿಗೂ ಖುಷಿ ಆಗೈತಿ, ಬಟ್ ಅದು ತೋರಿಸ್ಕೊಳಂಗಿಲ್ಲ ಅವ್ರು ಜಾಸ್ತಿ. ಮತ್ತು ನಮ್ಮ ಮನೆ ಕನಸನ್ನು ಕೂಡ ನನಸಾಗುವಂಥ ಒಂದು ಶುಭಗಳಿಗೇನು ಕೂಡ ಬರಕತ್ತದ. ಸೊ ಎಲ್ಲರೂ ಒಂದು ಒಳ್ಳೆ ಟೈಮ್ ಬರಲಿ, ಒಂದು ದೊಡ್ಡದಾಗಿ ನಮ್ಮ ಮನೆ ಓಪ್ನಿಂಗ್ ಅನ್ನೋ ಟೈಮಿಗೆ ನನ್ನ ಸಬ್ಸ್ಕ್ರೈಬರ್ಸೂ ಕೂಡ ಹೆಚ್ಚಿಗಾಗಿರಲಕ್ಕ, ಮತ್ತು ನನ್ನ ಡೈಲಿ ವ್ಯೂವರ್ಸು ಕೂಡ ಜಾಸ್ತಿ ಆಗಲಿ ಅಂತೇಳಿ ನೀವು ಕೂಡ ನನಗೆ ಒಂದೊಳ್ಳೆ ಮನಸ್ಸಿಂದ ವಿಶ್ ಮಾಡಿರಿ, ಆಗ್ತದೆ. ಸೊ ಮನೆ ಓಪ್ನಿಂಗ್ ಟೈಮ್ದಾಗ ಎಲ್ಲರೂ ಬಂದಿರ್ತಾರೆ. ಸೊ ಅವಾಗ ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟಾಗಿರ್ತಾರೆ ನೋಡಿಕೊಂಡು ಒಂದು ನಾನು ಅದ್ರದ್ದು ಫಂಕ್ಷನ್ ಇಟ್ಕೋಬೇಕಂತ ಅನ್ಕೊಂಡೀನಿ. ಅದು ಕೂಡ ಸಾಧ್ಯ ಆಗಲಿ, ಲಘುಟನ ಆಗಲಿ ಅಂತೇಳಿ ನೀವು ನಂಗೆ ಬ್ಲೆಸ್ಸಿಂಗ್ ಮಾಡಿರಿ. ಸೊ ಆ ಕಾರಣಕ್ಕಾಗಿ ಇವತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಮೊನ್ನೆ ನಮ್ಮ ಪಿಲ್ಲನ್ ಬರ್ತಡೇ ಐತ್ರಿ, ಊರಾಗಿದ್ನೆ. ಸೊ ನನಗೂ ಯಾಕೋ ಅವತ್ತು ಮಮ್ಮಿಗೂ ಆರಾಮಿರಲಿಲ್ಲ. ಬಟ್ ಇಲ್ಲಿ ಬಿಡು, ಏನು ವರ್ಷ ತರ್ತೀವಿ, ಒಂದು ವರ್ಷ ಬಿಟ್ಟರೆ ಏನಾಗತ್ತಂತೆಗೆ ಅಂದ್ಕೊಂಡು ಕೇಕ್ ತರಲಿಲ್ಲ. ಸೊ ಸಿಂಪಲ್ಲಾಗಿ ಮನೆಗೆ ಸ್ವೀಟ್ ಮಾಡಿ ಬರ್ತಡೇ ಆಯಿತು. ಮತ್ತು ಆಮೇಲೆ ಮೊನ್ನೆ ನಂದು ಕೂಡ 27ನೇ ತಾರೀಕಿಗೆ, ಆವತ್ತೂ ಕೂಡ ಒಂದು ಬಟ್ಟೆನೂ ಕೂಡ ನಾನು ತೊಗೊಳ್ಳಿಲ್ಲ. ಯಜಮಾನ್ರು ಕೇಕರ ತೊಗೊಂಬರ್ಲೇನೋ ಅಂತ ಕೇಳಿದ್ರು. ಬಟ್ ಹೋಲ್ ಬಿಡ್ರಿ ಬ್ಯಾಡ ಅಂದಿದ್ನೆ. ಯಾಕಪ್ಪ ಅಂತಂದ್ರೆ ನನಗೆ ಸಿಲ್ವರ್ ಬಟನ್ ಆಲ್ರೆಡಿ ಅಪ್ಲೈ ಮಾಡಿದ್ವಿ, ನಮ್ಮ ರಮೇಶ್ ಸಿಸ್ಟರ್ ಅವರು ಮಾಡಿದರು. ಸೊ ಹಾಗಾಗಿ ಬರ್ತದೆ ಅನ್ನೋದೊಂದು ಭರವಸೆ ಜಾಸ್ತಿ ಇತ್ತು. ಎದಕ್ಕೆ ಸುಮ್ಮನೆ ಅವಾಗ ತರೋದು, ಹೆಂಗೂ ಸಿಲ್ವರ್ ಬಟನ್ ಬರ್ತದೆ, ಆವಾಗನೇ ಎಲ್ಲನೂ ಆದಂಗೆ ಆಗ್ತದೆ ಅಂತ ಹೇಳಿ ನಾನು ಬೇಡ ಅಂತ ಹೇಳಿದ್ದೆ. ಸೊ ಫೈನಲಿ ಇವತ್ತು ಆ ಒಂದು ಟೈಮಿಗೆ ಬಂತು. ಸೊ ಹಾಗಾಗಿ ಸಂಜೆ ಮಾಡೋಕ್ಕೆ ಕೇಕ್ ಕಟ್ ಮಾಡಿಂಗದು ಎಲ್ಲನೂ ಕೂಡ ಇರ್ತದೆ. ಸೊ ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಸ್ಕಿಪ್ ಮಾಡ್ದೆ ಕಂಟಿನ್ಯೂ ಆಗಿ ನೋಡಿರಿ ಫ್ರೆಂಡ್ಸ. ಬರ್ರಿ, ಸದ್ಯಕ್ಕೆ ನಾನು ಬಿಸಿ ಮಾಡೀನಿ, ಪಾವ್ ಭಾಜಿ ಬಿಸಿ ಮಾಡೀನಲ್ಲ. ಸೊ ಇಲ್ಲೊಂದು ಪ್ಲೇಟ್ನೊಳಗೆ ಹಚ್ಚೀನಿ, ಇಲ್ಲೊಂದು ಪ್ಲೇಟ್ನೊಳಗೆ ಹಚ್ಚೀನಿ. ಯಾರಿಗಪ್ಪ ಅಂತಂದ್ರೆ ನಮ್ಮ ಇಲ್ಲಿ ಮನೆ ಕೆಳಗಡೆ ಬಾಡಿಗೆ ಅದಾರ ನೋಡ್ರಿ, ಅಜ್ಜಿಗೆ, ಮತ್ತು ಇಲ್ಲಿ ಇನ್ನೊಬ್ಬರು ಆಂಟಿ ಅದಾರಲ್ರಿ ಅವರಿಗೆ, ಅವರು ಅಡುಗೆ ಇದ್ದಾರೆ ಅದರ ಓನರ್ ಆಂಟಿ ಅವ್ರ ಮನೆಗೆ ಎಷ್ಟು ಬಂದಾರ. ಸೊ ಅವ್ರಿಗೆ ಆಮೇಲೆ ಹೋಗಿ ನಾನು ಕೊಟ್ಟು ಬರ್ತೀನಿ ಇದನ್ನು. ಅವ್ರನ್ನೆಲ್ಲ ಇಲ್ಲೇ ಇರ್ತಾರೆ, ಸೆಲೆಬ್ರೇಷನ್ ಮಾಡ್ಬೇಕಂತ ಅಂದ್ಕೊಂಡ್ವಿ. ಸೊ ಯಜಮಾನ್ರು ಬರೋದು ಲೇಟ್ ಆಗಿಬಿಡ್ತದೆ, ಮಧ್ಯಾಹ್ನ ಅವ್ರಿಗೆ ಟೈಮ್ ಸಿಗೋಲ್ಲ. ಮುಂಜಾನೆ ನಂತರ ಕೂಡ ಅವರಿಗೆ ಎಲ್ಲ ಅಷ್ಟು ಇದು ಇರೋಂಗಿಲ್ಲ. ಸೊ ನಮ್ಮ ಟೈಮಿಗೆ ಅವ್ರ ಟೈಮಿಗೆ ಅಡ್ಜಸ್ಟ್ ಆಗಲಿಲ್ಲ. ಸಂಜೆ ಮಾಡಿ ಕೇಕ್ ತೊಗೊಂಬಂದು ಕಟ್ ಮಾಡ್ಬೇಕಂತ ಅಂದ್ಕೊಂಡಿವಿ. ಅವರು ಕೆಲಸ ಮುಗಿಸ್ಕೊಂಡೆ 10:30 11 ಹಿಂಗೆ ಬಂದಪ್ಪ ಅಂತಂದ್ರೆ ಅವಾಗ ಕರೆಯೋಕೆ ಚಲೋ ಅನಿಸಲ್ಲ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಅವರಿಗೆ ನಮ್ಮ ಒಂದು ಪುಟ್ಟ ಖುಷಿಗೆ, ಸೊ ಪುಟ್ಟ ಖುಷಿ ಅಲ್ಲ ಸಾರಿ, ದೊಡ್ಡ ಖುಷಿಗೆ ಪುಟ್ಟದಾಗಿ ಒಂದೇನೋ ಅವರಿಗೆ ಇದನ್ನು ಕೊಟ್ಟರಾಯ್ತು. ನಮ್ಮ ಖುಷಿಗೆ ಅದು ಸೆಲೆಬ್ರೇಷನ್ ಅನ್ನೋ ಒಂದು ಫೀಲ್ ಬರಬೇಕಲ್ರಿ, ಹಾಗಾಗಿ ಇದು ಮಾಡಿದ್ವಿ. ಸೊ ಬಿಸಿ ಬಿಸಿ ಐತಿ, ಇವಾಗ ಅಷ್ಟೇ ಕುದಿಸಿ ಮತ್ತೊಂದು ಸರಿ ಕುದಿಸಿ ಅವರಿಗೀಗ ಕೊಟ್ಟು ಬರ್ತೀನಿ ಹೋಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ. ಸಾಯಂಕಾಲ ನೋಡ್ರಿ, ಇವಾಗ ಫೈನಲಿ ನಮ್ಮ ಸಿಲ್ವರ್ ಬಟನನ್ನು ಓಪನ್ ಮಾಡಿ ನೋಡುವಂಥ ಟೈಮ್ ಬಂತು. ಹಾಗೇನೆ ಯಜಮಾನ್ರು ಕೂಡ ಕೇಕ್ ತಂದಾರ. ಸೊ ಬರ್ರಿ, ಇವತ್ತು ನಮ್ಮ ಸಿಲ್ವರ್ ಬಟನ್ ಮದುವೆವಂಥ ಸೆಲೆಬ್ರೇಷನ್ನ ಪುಟ್ಟದಾಗಿ ಮನೆ ಪೂರ್ತಕ್ಕೆ ಮಾಡ್ಕೊತೀವಿ ಅಂತ ನನ್ಗೆ ಆಲ್ರೆಡಿ ಹೇಳಿದ್ದೆ ನಾನು ಮಧ್ಯಾಹ್ನ ಟೈಮ್ದೊಳಗೆ. ಸೊ ಫೈನಲಿ ಬರ್ರಿ ಸಿಲ್ವರ್ ಬಟನನ್ನು ಓಪನ್ ಮಾಡೋಣ. ಖಂಡಿತ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸೊ ಈ ಡ್ರೆಸ್ ಹೆಂಗೆ ಕಾಣಕತ್ತದ, ಹೊಸ ಡ್ರೆಸ್ ಇದೆ, ಫಸ್ಟ್ ಟೈಮ್ ಹಾಕ್ಕೊಂಡಿನಿ. ಆ್ಯಕ್ಚುಲಿ ಇದು 4,000ದಾಗೇ ತೊಗೊಂಬಂದಿರೋವಂಥ ಡ್ರೆಸ್ಸು ಹಾಗೆ ಇಟ್ಟಿದ್ದೆ. ಯಾಕಪ್ಪ ಅಂತಂದ್ರೆ ಹೊಟ್ಟೆ ಹತ್ರ ಜಾಸ್ತಿ ಟೈಟ್ ಅಂದರೆ ಟೈಟ್ ಆಗಕತ್ತಿತ್ತು. ಹಾಗಾಗಿ ನಾನು ಒಳ್ಳೆ ಯಾರಿಗಾರ ಕೊಟ್ಟರೆ ಆಯಿತು, ಸೃಷ್ಟಿಗೆ ಬಾಗುಗಂತೂ ಬರೋಲ್ಲ, ಯಾಕಂದ್ರೆ ಆಕೆ ನಾನು ಸೇಮ್ ಅದಿ.
ಕೊಟ್ಟರೆ ಆಯ್ತು ಬಿಡ ಅಂತ ಹಂಗೆ ಇಟ್ಟಿದ್ದೆ. ಬಟ್ ಸುಮ್ಮನೆ ಇವತ್ತೊಂಥರ ಖುಷಿ ಅಲ್ಲ ಏನೋ ಅಂತ ಹೇಳ್ಕೇಸಿ. ಮೊನ್ನೆ ಬರ್ತಡೇಗೂ ಕೂಡ ಏನೂ ತರೋದಾಗಲಿಲ್ಲ. ಯಜಮಾನ್ರು ತರ್ತೀನಿ ಅಂದರು, ಸುಮ್ಮನೆ ಬೇಡ ಅಂತ ಅಂದ್ಕೊಂಡಿದ್ದೆ. ಬಟ್ ಇವಾಗ ಐತಿ, ನೋಡಮ್ಮು ಟ್ರೈ ಮಾಡಿ ಇರ್ಲಿಕ್ಕಂದ್ರೆ ಏನಾದರೂ ತರಿಸ್ಕೊಳಮ್ಮಂತ ಅನ್ಕೊಂಡಿದ್ದೆ. ಬಟ್ ಪರ್ಫೆಕ್ಟಾಗಿ ಕುಂತದ. ಪಿಲ್ಲೊಂದು ಬರ್ತಡೇ ಕೇಕ್ ಕಟ್ ಮಾಡಿರಲಿಲ್ಲ. ಎಲ್ಲನೂ ಕೂಡಿ ಒಂದೇ ಖುಷಿ ಅಂತೇಳಿ ನಾವು ಸೆಲೆಬ್ರೇಷನ್ ಮಾಡಕತ್ತೀವಿ. ಸೊ ಪುಡ್ದಾಗ ಮಾಡಕತ್ತೀವಿ, ದೊಡ್ಡದು ಮಾಡುವಂಥ ಒಂದು ಪ್ಲ್ಯಾನಿಂಗು ಕೂಡ ಅದ. ಸೊ ಫೈನಲಿ ಮಾಡ್ತೀವಿ. ಯಜಮಾನ್ರು ಕೂಡ ಇವಾಗ ಡ್ಯೂಟಿಲಿಂದ ಬಂದ್ರೆ ಅವರು. ಸೊ ಅವ್ರು ಬರೋವರೆಗೂ ವೆಯ್ಟ್ ಮಾಡತ್ತಿದ್ವಿ. ಫಟಾಫಟ್ ಅಂತೇಳಿ ಅವ್ರು ಬಂದ ತಕ್ಷಣ ಅರ್ಬಿ ಇದನ್ನೆಲ್ಲ ಹಾಕ್ಕೊಂಡು ಇವಾಗ ರೆಡಿ ಆಗಿವಿ. ನನ್ನ ಮಗನೂ ಕೂಡ ಸಖತ್ತಾಗಿ ರೆಡಿ ಆಗ್ಯಾನ. ಆ್ಯಕ್ಚುಲಿ ಅದು ಕೂಡ ಡ್ರೆಸ್ ಹೋದ ವರ್ಷ ಪಿಲ್ಲುಗ ಮಮ್ಮಿ ಬರ್ತಡೇ ಕೊಡಿಸಿದ್ರು. ಇದನ್ನು ಬರ್ತಡೇದ್ದು ಇರಲಿ, ಇವತ್ತು ಮಮ್ಮಿ ಕೊಡಿಸಿದಂಥ ಕೇಸಿನ ಹಾಕೊಳತ್ತೀನಿ, ಊರಿಗೆ ಹೋದಕ್ಕೆ ತಂದಿದ್ದು. ಬರ್ರಿ ಮಗಳು ವೇಲ್ ತಂದು ಹಾಕಕತ್ತಾಳ. ಸೊ ಚಲೋ ಸೆಲೆಬ್ರೇಷನನ್ನು ಸ್ಟಾರ್ಟ್ ಮಾಡ್ತೀವಿ. ಸೊ ಬರ್ರಿ ಫ್ರೆಂಡ್ಸ, ಈಗಂತೂ ನಾವು ಬಾಕ್ಸ್ ಮೊನ್ನೆ ಬಂದಿತ್ತು ನೋಡ್ರಿ, ಕೊರಿಯರ್ ಅದನ್ನ ಹಂಗೆ ಇಟ್ಟಿದ್ವಿ. ಸ್ವಲ್ಪ ಫೋಟೋ ತಗೊಂಡ್ರಾಯ್ತು ಎಲ್ಲ 4 ಜನ ಕೂಡಿ ಅಂತೇಳಿ. ಮತ್ತು ನಾವ ಇದ್ವಿ. ಸೊ ಫೋಟೋ ಮತ್ತು ಇವಾಗ ಟ್ರೈಪಡಿಗೆ ಹಾಕಿ ವೀಡಿಯೋನ ಆನ್ ಮಾಡಿ, ಸೊ ಆಮೇಲೆ ಅದರೊಳಗೆ ಒಂದು ಫೋಟೋ ಕ್ಲಿಪ್ಪಿಂಗ್ಸನ್ನು ತಗೊಂಡ್ರಾಯ್ತು ಅಂತೇಳಿ ನೋಡ್ರಿ ಎಲ್ಲರೂ ನಿಂತೀವಿ. ಪಿಲ್ಲು ಹತ್ರ ಹೈಟ್ ಅಂದ್ರೆ ಭಾಳ ಕಡಿಮೆ ಅದನ. ಸೊ ಹಾಗಾಗಿ ಯಜಮಾನ್ರು ನೋಡ್ರಿ ಅದ್ರಾಗ ಅಡ್ಜಸ್ಟ್ ಮಾಡಾಕತ್ತಾರ. ಮತ್ತು ಸೆಟ್ ಮಾಡಿ ಬಂದಿದ್ದೆ ನಾನು ಈ ಪೊಸಿಷನ್ದಾಗ ಎಲ್ಲರೂ ಬರ್ತೀವಿ ಅಂತ ಹೇಳಿ. ಬಟ್ ಆದರೂ ಮತ್ತೊಂದು ಸರಿ ಕ್ಲಿಯರ್ ಮಾಡ್ಕೊಂಡ್ರೆ ಆಯಿತು. ಇಲ್ಲಿಗೆ ಒಂದೊಂದು ಸರಿ ಇವೆಲ್ಲ ವಿಡಿಯೋ ಕ್ಲಿಪ್ಪಿಂಗ್ಸೇ ಮಿಸ್ ಆಗಿಬಿಟ್ಟಿರ್ತಾವ್ರಿ. ಹೆಂಗೋ ಆನ್ ಆಗೈತಂತ ಅಂದ್ಕೊಂಡಿರ್ತೀವಿ, ಬಟ್ ಆನ್ ಮಾಡೋದು ಮರ್ತಂಗೆ ಆಗ್ಬಿಟ್ಟಿರ್ತೈತಿ. ಹಂಗಾಗಿ ಕನ್ಫರ್ಮ್ ಮಾಡ್ಕೊಂಡ್ರೆ ಆಯಿತು ಒಂದೊಂದು ಸರಿ ಅಂತೇಳಿ. ಸೊ ಯಜಮಾನ್ರು ಹೋಗಿದ್ರು, ಇಲ್ಲ ಬಂದೈತೆ ಚಲೋ ಬಂದೈತೆ ಅಂತಂದ್ರು. ಆಮ್ಯಾಗ ಮತ್ತು ನಮ್ಮ 3 ಜನದ್ದು ಕೂಡ ಯಜಮಾನ್ರು ಫೋಟೋವನ್ನು ತೆಗೆದ್ರು ನೋಡ್ರಿ. ಸೊ ಈ ವಿಡಿಯೋ ಇಲ್ಲಿವರೆಗೂ ನೋಡೋಕತ್ತವ್ರು ಇನ್ನೂ ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಡ್ರಿ. ಹಿಂಗೆಲ್ಲ ಒಂದು ಚಾಕು ತಗೊಂಡು ಕಟ್ ಮಾಡೋಣ ಅಂತೇಳಿ ಬರ್ರಿ. ನಮ್ಮ ಕನಸಿನ ಸಿಲ್ವರ್ ಬಟನ್ನ ಓಪನ್ ಮಾಡಾಕತ್ತೀವಿ. ನಮ್ಮ ಯಜಮಾನ್ರು ಓಪನ್ ಮಾಡಾಕತ್ತಾರ. ನೀನು ಹಚ್ಚಪ್ಪ ಕೈ. ಅವನಿಗೆ ಭಾಳ ಖುಷಿ ಐತ್ರಿ ನಮ್ಮ ಪಿಲ್ಲುಗ. ಒಂದು ಜೋನದ ಗಂಟು ಬಿದ್ದಾರ ಬಾಕ್ಸ್ ಎಲ್ಲರೂ. ಓ ಅದು ಹಂಗಲ್ರಿ, ಇದಲ್ರಿ ಇದು ಹಿಂಗೆ ಫುಲ್ ಓಪನ್ ಆಗಿತ್ತದ. ಅವು ಪೇಪರ್ಗಳು ಅವು ಇರ್ತಾವ. ನಮ್ಮ ಮಸ್ತಿಲ್ ಅವ್ರ ಬಟ್ಟ ನೋಡ್ರಿ. ಇದ್ರ ಮೇಲೆ ಏನ್ ಬರ್ದ ಅಲ್ಲಿ ಕುಂದ್ರ ಫೋಟೋ ತಗೊಂಡ ಒಂದು ಹೊಡಿಬೇಡ ಪರಾಶ್ ಕುಮಾರ. ಅಲ್ಲಿ ನೋಡ್ರಿ, ಅಲ್ಲಿ ನೋಡ್ರಿ. ಇದ್ರ ಮ್ಯಾಗ ಏನ್ ಬರ್ದಾರಂತ್ರಿ, ಸವಿತಾ ಲೈಫ್ ಕನ್ನಡ ಲಾಗ ಫಾರ್ ಪಾಸಿಂಗ್ 1 lakh ಸಬ್ಸ್ಕ್ರೈಬರ್ಸ್ ಯೂಟ್ಯೂಬ್ ಅಂತೇಳಿ. ಇದು ನೋಡ್ರಿ ಯೂಟ್ಯೂಬ್ ಕಡೆಯಿಂದ ನಮಗ್ ಬಂದಂತ ಒಂದು ಅವಾರ್ಡ. ಸೊ ಭಾಳ ಅಂದ್ರೆ ಭಾಳ ಖುಷಿ ಆಗತ್ತದ. ಹಾ, ನಮ್ ಕನಸಿತ್ತು 2023 ವಿಶ್ವದೊಳಗ ಹೊಸ ಮನಿಯೊಳಗ ನನ್ನ ಸಿಲ್ವರ್ ಬಟನ್ ಹಾಕ್ಬೇಕು, ಹೊಸ ಮನಿ ಗಾಡಿ ಮ್ಯಾಗ ಅನ್ನೋದೊಂದು ಭಾಳ ಕನಸಿತ್ತು. ಸೊ ಅದು ಒಂದಂತೂ ಈಡೇರೈತ್ ನೋಡ್ರಿ. ಇದನ್ನ ನಮ್ ಹೊಸ ಮನಿಗೆ फोटो काढतो स्पेशल पप्पा फोटो ತೆಗಿತಾರಂತ. इनको पिलो ತೆಗಿತಿ. फोडताना तर 10 वेळा विचार केला सा फोडो न्यूचने. ಫೈನಲಿ ಸಿಲ್ವರ್ ಬಟನ್ನು ಕೂಡ ನಾವು ಓಪನ್ ಮಾಡಿದ್ವಿ. ನೀವು ಕೂಡ ನೋಡಿ, ನಿಮಗೂ ಕೂಡ ಖುಷಿ ಆಗೈತೆ ಅಂತೆಗೆ ಅನ್ಕೊಂತೀನಿ. ಸಿಲ್ವರ್ ಬಟನ್ ಅವಾರ್ಡ್ ಅಂತಪ್ಪ ಅಂತಂದ್ರೆ ಇದೊಂದು ಅವಾರ್ಡು ಭಾಳ ಅಂದ್ರೆ ಭಾಳ ನನಗೆ ಹೆಮ್ಮೆ ಪಡುವಂಥ ವಿಷಯ ನೋಡ್ರಿ. ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗತ್ತೈತಿ. ಫೋಟೋ ತೆಗಿಪಪ್ಪ ಅಂತ ಹೇಳ್ಕೇಸಿ. ಆಮೇಲೆ ಎಲ್ಲ ಫೋಟೋನು ಮಮ್ಮಿ ಸ್ಟೇಟಸ್ ಹಾಕು, ಮಮ್ಮಿ ಸ್ಟೇಟಸ್ ಹಾಕು, ನಮ್ಮ ಟೀಚರ್ ನೋಡ್ತಾರೆ, ನಮ್ಮ ಫ್ರೆಂಡ್ಸನ್ನು ನೋಡ್ತಾರೆ ಅಂತೆಗೆ ಸಣ್ಣ ಆಗ್ತಿದ್ಲು. ಸೊ ಈ ಥರ ಎಲ್ಲ ನಾವು ಫೋಸ್ ಕೊಟ್ಟು ಫೋಟೋವನ್ನು ತೆಗೆಸ್ಕೊಂಡ್ವಿ ನೋಡ್ರಿ. ಸೊ ಸಿಂಪಲಾಗಿ ಮಾಡಲಿ, ಗ್ರ್ಯಾಂಡಾಗಿ ಮಾಡಲಿ, ನಮ್ಮ ಮನಸ್ಸಿನಾಗ ಖುಷಿ ಇರ್ತದಲ್ಲ ಅದೇ ದೊಡ್ಡ ಮಾತಾಗ್ತದೆ. ಸೊ ಮನಸ್ಸಿನಾಗ ಖುಷಿ ಭಾಳ ದೊಡ್ಡದೈತಿ. ಭಾಳ ಅಂದ್ರೆ ಭಾಳ ಮನಸ್ಸಲ್ಲೇ ನಾವು
ಗ್ರ್ಯಾಂಡಾಗಿ ನಾವು ಮನಸ್ಸು ಈಗ ಇದೊಂದು ತೊಗೊಂಡಿವಿ. ನಮ್ಗೆ ಒಂದು ಅವಾರ್ಡ್ ಬಂತಪ್ಪ ಮನ್ಯಾಗ. ಸೊ ಹೊರಗಿನ ದೇಶದಿಂದ ಅವಾರ್ಡ್ ಬಂತು ಅನ್ನೋದು ಒಂದು ದೊಡ್ಡ ಹೆಮ್ಮೆ ನೋಡ್ರಿ. ಇದು ಹೊರಗಿನ ದೇಶದಿಂದ ಬಂದಿರುವಂಥದ್ದು. ಸೊ ಹಾಗಾಗಿ ಇನ್ನಷ್ಟು ನಮ್ಮ ಬಗ್ಗೆ ನಮಗೆ ಹೆಮ್ಮೆ ಪಟ್ಕೊಳಕ್ಕೆ ನನಗೆ ಸ್ವಲ್ಪ ಹೆಚ್ಚಿನ ರೀತಿಯಾಗಿ ಇನ್ನು ಮುಂದೆ ಒಂದು ಸ್ವಲ್ಪ ಜವಾಬ್ದಾರಿಗಳು ಜಾಸ್ತಿ ಆಗ್ತಾವೆ. ಸೊ ಸಿಲ್ವರ್ ಬಟನ್ ತೊಗೊಳೋ ಒಂದು ಲೆವೆಲಿಗೆ ನಾವು ಬೆಳೆದ್ವಲ್ಲಪ್ಪ, ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು, ಒಳ್ಳೊಳ್ಳೆ ವಿಡಿಯೋಗಳು ಕೊಡಬೇಕು. ನಮ್ಮ ದಿನಚರಿಯೊಳಗೂ ಕೂಡ ಒಂದು ಸ್ವಲ್ಪ ಬೋರ್ ಆಗದೇ ಇರೋ ರೀತಿ ನಿಮಗೂ ಕೂಡ ವೀಡಿಯೋಗಳನ್ನ ಕೊಡಬೇಕು. ಇನ್ನೇನು ಊರನ್ ವೀಡಿಯೋ ಅಂಕೋರು ಮುಗಿದ್ಬಿಟ್ಟವು. ಸೊ ಡೈಲಿ ರೂಟೀನ್ ಇಲ್ಲಿದೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ನಾನು. ಇವಾಗ ನಿಮಗೂ ಸ್ವಲ್ಪ ನಮ್ಮ ಲೈಫ್ ಸ್ಟೈಲ ಬೋರ್ ಅನ್ನಿಸ್ಬೋದು, ಬಟ್ ನಿಮ್ಗೆ ಬೋರ್ ಆಗುತ್ತಂದ್ರೆ ನಮಗೂ ಕೂಡ ಸಕ್ಕಾಪಟ್ಟೆ ಬೋರ್ ಅನ್ನಿಸ್ತದೆ. ಬಟ್ ಏನು ಮಾಡಬೇಕು ರೀ, ಲೈಫೆಲ್ಲ ಹೋಗಬೇಕು. ಬರ್ರಿ ಹಿಂಗೆ ಕಟ್ ಮಾಡಿದ್ರಿ ಏನಾಯ್ತು? ಕ್ಯಾಮರಾ ಆನ್ ಐತಿಲ್ಲ? ಅಲ್ಲ ಅಲ್ಲಿ ನೋಡ್ರಿ ಅಕ್ಕ ನೋಡ್ರಿ ಕ್ಯಾಪ್ಚರ್ ಆಗುತ್ತದ. ಅಲ್ಲಿ ನೋಡ್ರಿ ಫ್ರೆಂಡ್ಸ ನೋಡಿದ್ರಲ್ಲ. ಸೊ ಇವತ್ತು ನಮ್ಮ ಖುಷಿಗೆ ಪಾರನೇ ಇಲ್ಲ ಅಂತಲೇ ಹೇಳ್ಬೋದು. ಸೊ ನಿಮಗೂ ಕೂಡ ಖುಷಿಯಾಗಿರ್ತೈತಿ. ಭಾಳಷ್ಟು ಜನರು ನನಗೆ ಕಮೆಂಟ್ ಮಾಡಿರಿ, ಒಳ್ಳೆ ಬ್ಲೆಸ್ಸಿಂಗ್ಸನ್ನು ಕೊಟ್ಟಿರಿ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮೆಲ್ಲರ ಪ್ರೀತಿಯ ಪ್ರೋತ್ಸಾಹ ಸಪೋರ್ಟ ಇದೇ ಥರ ನನ್ನ ಮ್ಯಾಗ ಇರಲಿ. ಹೆಚ್ಚಿಂದು ನಿಮ್ಮೆಲ್ಲರ ಆಶೀರ್ವಾದ. ಸೊ ಆಶೀರ್ವಾದ ಇತ್ತಪ್ಪ ಅಂತಂದ್ರೆ ನಾವು ಏನು ಬೇಕಾದ್ರೂ ಕೂಡ ಸಾಧನೆ ಮಾಡ್ಬೋದು. ಮನಸ್ಸಿರ್ಬೇಕ್ರಿ. ನಾವು ಏನೇ ಬರಲಕ್ಕ ತೊಡಕುಗಳನ್ನು ದೂರ ಮಾಡಿ ಸೊ ನಮಗೊಂದು ಒಳ್ಳೆ ಗುರಿ ಇಟ್ಕೊಂಡು ಒಂದು ಒಳ್ಳೆ ಉದ್ದೇಶದಿಂದ ಸೊ ನಮ್ದಾಯಿತು, ನಾವು ಮಾಡಬೇಕು ನಮ್ಮ ಕೆಲಸ, ನಮ್ಮ ಜೀವನ. ನಮ್ಗೆ ಇನ್ನೊಬ್ರದ್ದು ಕಾಲು ಹೇಳೋದು ಕೂಡ ಬೇಕಾಗಿಲ್ಲ. ನಮ್ದು ಎಷ್ಟೈತಿ ನಾವು ಅಷ್ಟು ನೋಡ್ಕೊಂಡು ಹೋದ್ರೆ ಸೊ ಏನಾದರೂ ಅಚೀವ್ಮೆಂಟ್ ಮಾಡ್ಬೋದು. ಸ್ವಲ್ಪ ಇದು ಅಂತರೂ ನನಗಂತೂ ನನ್ನ ಜೀವನದಾಗ ಒಂದು ದೊಡ್ಡ ಅಚೀವ್ಮೆಂಟು. ಸೊ ಇದು ಒಂದು ಅವಾರ್ಡ್ ತೊಗೋಬೇಕಂತಂದ್ರೆ ಸಾಮಾನ್ಯ ಅಲ್ರಿ. ಇದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿ ಅನ್ನೋದು ಸೊ ನೋಡೋರಿಗೆ ನಿಮ್ಗೆ ಗೊತ್ತಾಗ್ತಿರ್ಬೋದು. ಬಟ್ ಯೂಟ್ಯೂಬರ್ಗೆ ಅದ್ರ ಹಿಂದಿನ ಒಂದು ಎಫರ್ಟ್ ಏನಿರ್ತೈತೆ ನೋಡ್ರಿ, ಅದು ಅಂತೂ ಸಿಕ್ಕಾಪಟ್ಟೆ ಇರ್ತೈತಿ ಫ್ರೆಂಡ್ಸ. ಸೊ ಹಾಗಾಗಿ ನಾವೇನೋ ಒಂದು ಮಾಡ್ಬೇಕಂತ ಹೊಂಟಿರ್ತೀವಲ್ಲ, ಅದು ನಮ್ಗೆ ಯಾರೇ ಏನೇ ಅಡಚಣೆ ಮಾಡಿದ್ರೂ ನಮ್ಮ ಒಳ್ಳೆ ಥರನಿಂದ ಹೋದ್ರೆ ಒಂದಲ್ಲ ಒಂದಿನ ನಮ್ಗೆ ಒಳ್ಳೆ ದಾರಿ ಸಿಗ್ತದ. ಸೊ ಹಾಗಾಗಿ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಖುಷಿ ಕೊಡ್ತದಂತೆಗೆ ಅನ್ಕೊಂಡೀನಿ. ಯಾವ ಥರದನ್ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕನ್ನೋದು ಗೊತ್ತಾಗಲಾಗೈತೆ ನನಗಾದ್ರೆ. ಖುಷಿ ಆಯಿತು. ಬಟ್ ಸಿಂಪಲಾಗಿ ಮಾಡೀವಿ. ಬಟ್ ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡುವಂಥ ಇನ್ನಷ್ಟು ದೊಡ್ಡ ದೊಡ್ಡ ಆಸೆಗಳು ಕೂಡ ಅದಾವ. ಅದೆಲ್ಲನೂ ಕೂಡ ಕೈಗೂಡಲಿ, ಈಡೇರಲಿ ಅಂತ ಬ್ಲೆಸ್ಸಿಂಗ್ ಕೊಡ್ರಿ. ನಿಮಗೂ ಕೂಡ ಒಳ್ಳೇದಾಗಲಿ. ಯಾರೆಲ್ಲ ಹೆಣ್ಮಕ್ಳು ಮುಂದೆ ಬಂದು ಧೈರ್ಯವಾಗಿ ಏನೋ ಒಂದು ನಮ್ಮ ಸಂಸಾರಕ್ಕೋಸ್ಕರ ನಾವು ಮಾಡ್ತೀವಿ, ಅದರಿಂದ ಏನಾದರೂ ಒಂದು ಆದಾಯ ಆಗ್ತದೆ, ನಮ್ಮ ಮನೆಗೆ ಚಲೋ ಆಗ್ತದೆ, ನಮ್ಮ ಮಕ್ಕಳಿಗೆ ನಮ್ಮ ಗಂಡಿಗೊಂದು ಸಪೋರ್ಟ್ ಕೊಡಬೇಕು
ಫೈನಾನ್ಸಲ್ಲಿ ಆಗಿರಲ್ಲಕ್ಕ, ಎಲ್ಲ ಥರದಿಂದ ಆಗಿರಲ್ಲಕ್ಕ. ಯಾರೆಲ್ಲ ಅನ್ಕೊಂಡಿರ್ತೀರಿ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಎಲ್ಲ ಹೆಣ್ಮಕ್ಳು ಕೂಡ ಒಂದು ಸ್ಟ್ಯಾಂಡರ್ಡ್ ಆಗಿರಬೇಕು, ಅವರು ಒಂದು ಫೈನಾನ್ಸಿಯಲಿ ಇಂಡಿಪೆಂಡೆಂಟ್ ಆಗೂ ಕೂಡ ಇರಬೇಕು. ಅವರದೇ ಆದಂಥ ಒಂದು ಘನತೆ ಇರ್ತೈತಿ, ಅವರದೇ ಆದಂಥ ಒಂದು ಐಡೆಂಟಿಟಿ ಇರ್ತೈತಿ. ಬಟ್ ಅದು ಅವ್ರೇನಂತಾರೋ ಇವ್ರೇನಂತಾರೋ ಅಂತೇಳಿ ಕೇಸಿ ನಾವು ಅದನ್ನು ನಮ್ಮಲ್ಲೇ ನಾವು ಮರಿಮಾಚಿಬಿಡ್ತೀವಿ. ಸೊ ಈಗೆಲ್ಲ ಚಂದ್ರಯಾನ ಪಾರ್ಟ್ 3 ಬಂದ್ರೂ ಕೂಡ ಇನ್ನೂ ಒಂದಷ್ಟು ಮನೆದೊಳಗೆ ಇರ್ತಾರ್ರಿ. ಮನೆಗೆ ಸಪೋರ್ಟ್ ಇದ್ರೂ ಆಜು ಬಾಜುದವ್ರದ್ದು ಭಾಳ ಕಿರಿಕಿರಿ ಇರ್ತದ. ಯಾಕಂದ್ರೆ ಎಲ್ಲೋ ಕುಂತ್ಕೊಂಡು ಯಾರೋ ಏನೋ ಮಾಡ್ತಾರಂದ್ರೆ ಭಾಳ ಖುಷಿ ಪಡ್ತಾರೆ. ನಮ್ಮ ಆಜು ಬಾಜುಕಿನ ಹೆಣ್ಮಕ್ಳು ಇಲ್ಲ ನಮ್ಮ ಮನೆ ಸೊಸೆ ಆಗಿರ್ಬೋದು, ಮಗಳಾಗಿರ್ಬೋದು, ಪಕ್ಕದ ಮನೆಯವ್ರ ಮಗಳಾಗಿರ್ಬೋದು, ಪಕ್ಕದ ಮನೆಯದವರು ಸೊಸೆ ಆಗಿರ್ಬೋದು, ಏನಾದರೂ ಮಾಡ್ತಾರಂದ್ರೆ ಕೆಲವೊಂದಿಷ್ಟು ಜನರಿಗೆ ಸಹಿಸಕ್ಕೆ ಆಗಂಗಿಲ್ಲ. ಬಟ್ ಅಂಥವ್ರು ಇದ್ದೇ ಇರ್ತಾರೆ. ಅಂಥವ್ರು ಇರೋದ್ರಿಂದನೂ ಕೂಡ ಒಳ್ಳೇದೇ ಒಂದು ಟೈಮಿಗೆ. ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಸೊ ಇವಾಗ ಊಟ ಮಾಡೋದು ಮಧ್ಯಾಹ್ನ ಮಾಡಿದ್ವಿ. ಪಾವ್ ಬಜ್ಜಿ ಹಂಗೈತಿ. ಗ್ಯಾಸ್ ಆನ್ ಮಾಡಿಟ್ಟ ನೋಡ್ರಿ. ಗ್ಯಾಸ್ ಅದಕ್ಕೆ ಆನ್ ಮಾಡಿರಿ ನೀವು? ಗ್ಯಾಸ್ ಹಂಗೆ ಆನ್ ಮಾಡಿಟ್ಟ ನೋಡ್ರಿ ನಮ್ಮ ಯಜಮಾನ್ರಿ ಅದಕ್ಕನ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ನಾನು ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.